कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम. ಚಾರು ಮೇಡಮ್, ಕಾಫಿ ಇದೇನ್ರ ಮಚ್ಚರಿ ಹೊಸ್ದಾಗಿ ಇಟ್ಕೊಳ್ಳಿ. ಬೇಗ ಕಾಫಿ ಕುಡಿದು ರೆಡಿಯಾಗಿ, ಇನ್ನು ಮುಂದೆ ಎಲ್ಲ ಹಾಗೇ ಇರುತ್ತೆ. ಚಾರು ಮೇಡಮ್, ತಲೆ ಕರೆಕ್ಟಾಗಿ ಒರೆಸೇ ಇಲ್ಲ. ನಮಗೂ ಶೀತ ಆಗುತ್ತೆ ರೀ. ನನಗ್ ಶೀತ ಆದ್ರೆ ಪರವಾಗಿಲ್ವಾ? ನಮ್ಮ ಶೀತಗೆ ನಾವು ಶೀತ ಆಗಕ್ಕೆ ಬಿಡ್ತೀವಾ? ನೀವು ಕರೆಕ್ಟಾಗಿ ತಲೆ ಒರೆಸ್ಕೊಳ್ಳಿ, ನಾನು ಸಾಂಬ್ರಾಣಿ ಹೊಗೆ ತರ್ತೇನೆ. ನಿನಗ್ ಬೇರೆ ಕೆಲ್ಸ ಇಲ್ವಾ? ವರ್ಕ್ ಫ್ರಮ್ ಹೋಮ್ ಇವತ್ತು. ಅದನ್ನೇ ಮಾಡ್. ಮೇಡಮ್, ಹೆಂಡತಿ ಬಸರಾಗಿದ್ದಾಳೆ ಅಂತ ನಾನು ವರ್ಕ್ ಫ್ರಮ್ ಹೋಮ್ ಹಾಕ್ಸ್ಕೊಂಡೆ. ಆದ್ರೆ ಇವತ್ತು ಆ ಕೆಲ್ಸಕ್ಕೂ ನಾವು ರಜಾ ಹಾಕ್ಬಿಟ್ಟಿದೀವಿ. ಅಲ್ಲ, ನೀನ್ ಹೀಗೆ ರಜೆ ಹಾಕಿದ್ರೆ ಸಂಬಳ ಯಾರು ಕೊಡ್ತಾರ? ಸಂಬಳದ ಮನೆ ಬಿಡ್ರಿ ರೀ, ಫಸ್ಟ್ ಇದನ್ನ ಕೇಳಿ. ಚಾರು, ಹೇಗಿದ್ಯಾ ಡ್ಯಾಡ್? ಫಸ್ಟ್ ಕ್ಲಾಸ್ ಆಗಿದೆ ಮಗಳೇ. ನೀನು ಹೇಗಿದೆಯಾ ಅಂತ ನಾನು ಕೇಳೋದೇ ಬೇಕಾಗಿಲ್ಲ, ನೋಡಿದ್ರೇ ಗೊತ್ತಾಗತ್ತೆ. ಅಲ್ಲಿಗಂದ್ರೆ ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರು ಸಂತೋಷ ನೋಡಿ ನಂಗೆ ಭಾಳ ಸಂತೋಷ ಆಗ್ತಿದೆ. ಹಾಗೆ ನಿಮ್ಮ ಮೇಲೆ ನಂಗೆ ಬೇಜಾರು ಇದೆ. ಯಾಕೆ ಡ್ಯಾಡ್? ಅಲ್ಲಮ್ಮ, ನೀನು ಅಮ್ಮ ಆಗ್ತಿದ್ಯಾ ಅಂದರೆ ನಾನು ತಾತ ಆಗ್ತಿದ್ದೀನಿ ಅಂತಾನೆ. ಅಲ್ಲಮ್ಮ, ಈ ವಿಷಯನ ಒಂದು ಹಾಸ್ಪಿಟಲ್ ಸ್ಟಾಫ್ ಹೇಳಿ ನಂಗೆ ಗೊತ್ತಾಗಬೇಕಾ? ನಾನು ತಾತ ಆಗ್ತೀನಿ ಅನ್ನೋದು ನಿನ್ನ ಬಾಯಿಂದ ಕೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಆದರೆ ಈ ವಿಷಯ ನಂಗೆ ಹೇಳಲಿರಲ್ಲ ಮಗಳೇ, ಅದಕ್ಕೆ ನಂಗೆ ಬೇಜಾರಾಗ್ತಿದೆ. ತವ್ರನ್ನ ಮರೆಯೋ ಥರ ನಿನ್ನ ಪ್ರೀತಿ ಮಾಡೋ ಗಂಡ ಸಿಕ್ಕಿದ್ದಾನೆ. ನಾನು ತಾತ ಆಗೋ ವಿಷಯನೇ ನಂಗೆ ಹೇಳಿಲ್ಲ. ನನಗೆ ಎಷ್ಟು ಬೇಜಾರ ಬೇಡ ಮಗಳೇ. ಆ ಪಾಪಿ ಮಾಡಿದ ಕೆಲಸಕ್ಕೆ ಅಪ್ಪ ಅಂತ ಇರೋ ನಾನು ಗೌರವ ಕಳ್ಕೋಬೇಕಾಗಿದೆ. ಮಾವ, ಪರವಾಗಿಲ್ಲ, ತಿನ್ಸಿ. ಬೇಡ ಅಂದ್ರೆ ನನಗೂ ಗೊತ್ತಾಗತ್ತೆ. ಮಗಳಿಗೆ ಅಪ್ಪ ಆಗಿದೆ ಸಾಲದು, ಹೆಂಡತಿನ ಕಂಟ್ರೋಲ್ ಮಾಡೋ ಒಳ್ಳೆ ಗಂಡನಾಗಿರ್ಬೇಕು. ಆದರೆ ನಾನು ಆಗಲಿಲ್ಲ. ಬರ್ತೀನಿ ಅಂದರೆ ಬರ್ತೀನಮ್ಮ. ಬರ್ತೀನಿ ಮಗಳೇ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಾನು ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೆ ಕಣ. ರಾಯಲ್ ಆಗಿ ಬದುಕ್ತಿದ್ದ ನನ್ನ ಬೇಬಿನ ಕರ್ಕೊಂಡೋಗಿ ತಲೆ ಕೆಡ್ಸಿ ಅವಳ ನಿನ್ನ ದರಿದ್ರ ಕೊಂಪೆಯಲ್ಲಿ ಬಾಳೋ ಆಗಿ ಮಾಡ್ದಿಯಲ್ಲ, ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಸಾವು ಬಂದು ಎದುರು ನಿಂತು ಹಲ್ಕಿಸ್ಕೊಂಡು ನಗುವಾಗ ಯಾರಿಗಾದ್ರೂ ಭಯ ಆಗೇ ಆಗುತ್ತೆ ಅಲ್ವಾ? ಹಾಗೆ ನನಗೂ ಭಯ ಆಗಿತ್ತು ರಾಮಾಚಾರಿ. ನನ್ನ ಬೇಬಿ ನನ್ನನ್ನು ಬಿಟ್ಟು ಹೋದಾಗಿಂದ ನನ್ನನ್ನು ಕಾಡ್ತಾ ಇರೋದು ಅದೇ ಸಾವಿನ ಭಯ. ಈಗ ನಿನಗೂ ಆ ಭಯ ಕಾಡ್ತಾ ಇದೆ ಅಲ್ವಾ ರಾಮಾಚಾರಿ? ಅಯ್ಯೋ, ಅವನಿಗೆ ಆಗ್ತಾ ಇದೆಯೋ ಇಲ್ವೋ, ಅದರಗಂತೂ ಆಗ್ತಾ ಇದೆ. ಅಲ್ಲ, ನೀವು ಮಾತಾಡ್ತೀರಾ ಮಾತಾಡಿ, ಅದ್ರ ಜೊತೆಗೆ ನೀವು ಚುಚ್ತೀರಾ. ಪ್ರಾಕ್ಟೀಸ್ ಮಾಡಿ ನೋಡ್ತೀವಿ, ಯಾವ್ದು ಬೇಟಾರೋ ಅದೇ ಮಾಡ್ತೀವಿ. ಏನು ರಾಮಾಚಾರಿ, ನನ್ನ ಮಗಳ ಬಗ್ಗೆ ನಾನು ಎಷ್ಟೆಲ್ಲ ಕನಸ್ಕೊಂಡಿದ್ದೆ ಗೊತ್ತಾ? ಅವಳನ್ನ ಚೆನ್ನಾಗಿ ಬೆಳೆಸಿ ಒಬ್ಬ ಬಿಲಿಯನರ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಯ್ಯೋ, ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಎಷ್ಟು ಜನ ಚೆನ್ನಾಗಿರ್ತಾರೆ. ಈ ಕ್ಲಬ್ಬು ಪಪ್ಪು ಎಲ್ಲ ಸ್ವಲ್ಪ ದಿನ, ಆಮೇಲೆ ಗಂಡ ಎಂತೆ ಬಿಡಿದ್ದಾರೆ.
ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕೊಟ್ಟು ತಾನೆ ನೆಮ್ಮದಿಯಾಗಿರೋದು. ಏನು ಮಾತಾಡ್ತಾ ಇದೀವಿ? ಅಲ್ಲ, ನಾನು ಡಮ್ಮಿ ರಾಮಾಚಾರಿ ಆದ್ರು ರಾಮಾಚಾರಿ ಆಂಗಲ್ ಅಲ್ಲಿ ಮಾತಾಡಬೇಕು ತಾನೆ, ಅದಕ್ಕೆ ತಾನೆ ನೀವೆಲ್ಲ ನನ್ನ ಇಟ್ಕೊಂಡಿರೋದು. ಅದಕ್ಕೆ ಬಾಯ್ ಮುಚ್ಕೊಂಡಿರು ಅಂತ ಹೇಳಿದ್ದು.